ಬೆಳಗಾವಿಯ ಹನುಮಾನ್ ನಗರದ ಮತಗಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗ್ಬಿಟ್ಟಿದೆ. ಮತಗಟ್ಟೆ 10ರಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ಏನ್ ಸಮಸ್ಯೆ ಆಯ್ತು, ಯಾಕೆ ವಾಗ್ವಾದ ಆಯ್ತು, ಏನೆಲ್ಲ ಹೈಡ್ರಾಮಾ ನಡೀತು ಅನ್ನೋದನ್ನ ನೋಡ್ತಾ ಹೋಗೋಣ. ಮತಗಟ್ಟೆ 10ರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಜಗಳಕ್ಕಿಳಿದ್ಬಿಟ್ರು. ಮತಗಟ್ಟೆಯಲ್ಲಿ ನಿಂತು ಜನರನ್ನ ಪಕ್ಷಕ್ಕೆ ಸೆಳೆಯುವಂತ ಆರೋಪವನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದ ಮತಗಟ್ಟೆಯಲ್ಲೇ ನಿಂತಿದ್ದಾರೆ, ಆದ್ರೆ ಮತ ಹಾಕ್ತಾ ಇಲ್ಲ, ಜನರ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದ ಆಗಿದೆ. ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸಮಸ್ಯೆ ಮಾತಾಡ್ಲಿಕ್ಕೆ ಬಂದಿದ್ದ ನಾನು ಒಳಗಡೆ. ಪಕ್ಷ ನಮ್ಮ ಅಧಿಕಾರ ಇದೆ. ನೀ ಯಾರ್ದೇ ಕೇಳೋ ಅದನ್ನ ಹೇಳ ನಿಮಗ, ನೀ ಯಾವ ಕೇಳೋ ನೀ ಯಾವ ನಾಗರಿಕದನ್ರಿ ನಾಗರಿಕದ ಒಳಗ ಕೂಡಿರ್ತ ನನ್ನ ಮಷಿನ್ ಮ್ಯಾಗ್ರಿ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟರ್ ಅಗಸ್ತಿ. ಶ್ರೀಧರ್, ಯಾಕೆ ಸಮಸ್ಯೆ ಆಯ್ತು? ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಎಲ್ಲ ಸರಿ ಹೋಯ್ತಾ ಹೇಗೆ? ಮಿತಿ ಏನು, ಬೆಳಗಾವಿ ನಗರದ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹನುಮಾನ್ ನಗರ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಒಂದು ವಾಗ್ವಾದ ನಡೆಯುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಕಾರ್ಯಕರ್ತರ ಒಂದು ಆರೋಪ ಏನಂದ್ರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಮತದಾನ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆಯಿಂದಾನೇ ಮತಗಟ್ಟೆ ಕೇಂದ್ರದಲ್ಲೇ ಇದ್ದಾರೆ, ಆದ್ರೆ ಮತವನ್ನ ಚಲಾವಣೆ ಮಾಡ್ತಾ ಇಲ್ಲ. ಮತದಾನಕ್ಕೆ ಬಂದಂತರ ಮೇಲೆ ಒಂದು ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಒಂದು ಆರೋಪಿಸಿ ಅವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಆದ್ರೆ ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರು ತಲೆ ಹಾಕಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಮತದಾನ ಮತಗಟ್ಟೆಯಲ್ಲಿ ಸಾಕ್ತದೆ, ಹಾಗಾಗಿ ನಾವು ಮತಗಟ್ಟೆಯಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಹೊರತಾಗಿ ಯಾವುದೇ ರೀತಿಯ ಪ್ರಭಾವ ಬೀರ್ತಾ ಇಲ್ಲ ಅಂತ ಮಾತನ್ನ ಏನು ಕಾಂಗ್ರೆಸ್ನ ನಾಯಕರು ಅಲ್ಲಿದ್ದಂತ ಚುನಾವಣಾಧಿಕಾರಿಗಳಿಗೆ ಹೇಳಿದ್ರು. ಆದ್ರೆ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಎರಡೂ ಬಣಗಳೇನಿದೆ, ಎರಡೂ ಬಣಗಳ ಮಧ್ಯೆ ತೀವ್ರ ವಾಗ್ವಾದ ನಡೀತು. ಜೊತೆಗೆ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಚುನಾವಣಾಧಿಕಾರಿಗಳು ಕೂಡ ಮಧ್ಯೆ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸ ಮಾಡಿದ್ರು. ಜೊತೆಗೆ ಯಾರೆಲ್ಲ ಒಂದು ಅಲ್ಲಿದ್ದಂತ ಕಾರ್ಯಕರ್ತರು, ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಕಾರ್ಯಕರ್ತರ ಆಗಿರ್ಬೋದು, ಅವರನ್ನ ಮತಗಟ್ಟೆ ಕೇಂದ್ರದಿಂದ ಹೊರಗಡೆ ಕಳಿಸಿಕೊಳ್ಳುವಂತ ಕೆಲಸವನ್ನಾಯಿತು. ಆದ್ರೂ ಕೂಡ ಕೆಲ ಕಾಲ ಒಂದು ಸ್ಥಳದಲ್ಲಿ ಏನು ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು. ಯಾವಾಗ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ರು, ಹಾಗಾಗಿ ಪರಿಸ್ಥಿತಿ ತಿಳಿಗೊಂಡಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. ನಾ ಹೇಳ್ತಾ ಇದ್ದೇನೆ ಕೇಳೋ